ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಯೋವಾನನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 51. ಇಂದು ನಾವು ಪರಮಪ್ರಸಾದ ಹಬ್ಬವನ್ನು ಆಚರಿಸುತ್ತೇವೆ. ಕ್ರೈಸ್ತರಾದ ನಮಗೆ ಇದು ಬಹಳ ಮುಖ್ಯವಾದ ಹಬ್ಬ. ಕಾರಣ ಯೇಸು ಸಮಸ್ತ ಜನರಿಗಾಗಿ ತಮ್ಮ ರಕ್ತವನ್ನು ಹರಿಸುತ್ತಾರೆ. ತಮ್ಮ ದೇಹವನ್ನೇ ನಮಗೆ ಆಧ್ಯಾತ್ಮಿಕ ಭೋಜನವನ್ನಾಗಿ ನೀಡುತ್ತಾರೆ. ಈ ರಕ್ತ ಹರಿಸುವುದರಿಂದ ಹೊಸ ಒಡಂಬಡಿಕೆಯೊಂದು ಸೃಷ್ಟಿಯಾಗುತ್ತದೆ. ಕ್ರೈಸ್ತರೊಳಗೆ ಹೊಸ ಸಂಬಂಧವೊಂದು ಹುಟ್ಟಿಕೊಳ್ಳುತ್ತದೆ. ಪರಮಪ್ರಸಾದವೇ ಬಲಿಪೂಜೆಯ ಪ್ರಮುಖ ಭಾಗ. ಇದೇ ಪೂಜೆಯ ಏಕೈಕ ಭಾಗ. ಇದಕ್ಕೆ ಮುಂಚಿನ ಭಾಗವೆಲ್ಲ ಸ್ವಾಗತ ಮತ್ತು ಸಿದ್ಧತೆಯ ಭಾಗವಾದರೆ ಕೊನೆಯದು ಬೀಳ್ಕೊಡುಗೆಯ ಭಾಗ. ಪ್ರಭುವಿನ ರೊಟ್ಟಿ ಮುರಿವಿಕೆಯ ರಕ್ತಾರ್ಪಣೆಯಲ್ಲಿ ನಾವು ಪಾಲ್ಗೊಳ್ಳಲು ಬಂದಿದ್ದೇವೆ. ಈ ರೊಟ್ಟಿ ಮುರಿವಿಕೆಯ ಮತ್ತು ಪ್ರಭುವಿನ ರಕ್ತಾರ್ಪಣೆಯು ನಮ್ಮಲ್ಲಿ ಹೊಸ ಶಕ್ತಿಯನ್ನು ತುಂಬಿಸಬೇಕು. ನಮ್ಮಲ್ಲಿ ಹೊಸ ಸಂಬಂಧ ಬೆಳೆಯುವಂತೆ ಅದು ಮಾಡಬೇಕು. ಕ್ರಿಸ್ತ ಎಲ್ಲರಿಗಾಗಿ ಪ್ರಾಣವನ್ನು ಅರ್ಪಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹೋದರ ಸಹೋದರಿಯರಂತೆ ಜೀವಿಸಲು ಈ ಬಲಿಪೂಜೆ ನಮಗೆ ನೆರವಾಗಲಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ಯೇಸು ಸ್ವಾಮಿ ಪವಿತ್ರ ಗುರುವಾರದಂದು ಪರಮಪ್ರಸಾದ ಸಂಸ್ಕಾರವನ್ನು ಸ್ಥಾಪಿಸಿದರು. ಈ ಸ್ಥಾಪನೆಯ ಆಚರಣೆಯನ್ನು ಪವಿತ್ರ ಗುರುವಾರದಂದು ನಾವು ಆಚರಿಸುತ್ತೇವೆ. ಆದರೂ ಪರಮಪ್ರಸಾದದ ಪ್ರಾಮುಖ್ಯತೆಯನ್ನು ತಿಳಿಯಪಡಿಸುವುದಕ್ಕೆ ಧರ್ಮಸಭೆ ಈ ಹಬ್ಬವನ್ನು ಸ್ಥಾಪಿಸುತ್ತದೆ. ಪೋಪ್ ಉರ್ಬನ್ IV ಇವರು ಈ ಹಬ್ಬವನ್ನು ವಿಶ್ವದಾದ್ಯಂತ ಇಡೀ ಧರ್ಮಸಭೆ ಆಚರಿಸುವಂತೆ ಮಾಡುತ್ತಾರೆ. 3 ಮುಖ್ಯ ಕಾರಣಗಳಿಗೆ ನಾವು ಇಂದಿನ ಈ ಹಬ್ಬವನ್ನು ಆಚರಿಸುತ್ತೇವೆ. ಪ್ರಿಯರೇ, ಮೊದಲನೇದಾಗಿ ಪರಮಪ್ರಸಾದದಲ್ಲಿ ಪ್ರಭು ಕ್ರಿಸ್ತರ ಪ್ರಸನ್ನತೆಗೆ ವಂದನೆಯನ್ನು ಗೌರವವನ್ನು ಸಲ್ಲಿಸುವುದಕ್ಕೆ. ಟು ಗಿವ್ ಗಾಡ್ ಕಲೆಕ್ಟಿವ್ ಥ್ಯಾಂಕ್ಸ್ ಫಾರ್ ಕ್ರೈಸ್ಟ್ ಅಬೈಡಿಂಗ್ ಪ್ರೆಸೆನ್ಸ್ ವಿತ್ ಅಸ್ ಇನ್ ದ ಯೂಕರಿಸ್ಟ್. ಎರಡನೇದಾಗಿ ಭಕ್ತಾದಿಗಳಿಗೆ ಪರಮಪ್ರಸಾದದ ರಹಸ್ಯವನ್ನು, ಭಕ್ತಿ ವಿಶ್ವಾಸವನ್ನು ತಿಳಿಸುವುದಕ್ಕೆ. ಟು ಇನ್ಸ್ಟ್ರಕ್ಟ್ ದ ಪೀಪಲ್ ಇನ್ ದ ಮಿಸ್ಟರಿ, ಫೇತ್ ಆ್ಯಂಡ್ ಡಿವೋಷನ್ ಸರೌಂಡಿಂಗ್ ದ ಯೂಕರಿಸ್ಟ್. ಮೂರನೇದಾಗಿ ಪರಮಪ್ರಸಾದ ದೇವರ ಶ್ರೇಷ್ಠ ವರದಾನ, ಒಂದು ಸಂಸ್ಕಾರ ಮತ್ತು ಬಲಿದಾನ. ಅದನ್ನು ನಮ್ಮ ಜೀವನದಲ್ಲಿ ಯೋಗ್ಯವಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ. ಟು ಟೀಚ್ ಅಸ್ to appreciate and make use of the great gift of the Holy Eucharist, both as a sacrament, as a sacrifice. ಪ್ರಿಯರೇ, ಒಬ್ಬ ಯಾಜಕನಾಗಿ ಪ್ರತಿನಿತ್ಯ ನಾನು ಮಾಡುವ ಅತ್ಯಂತ ಮುಖ್ಯವಾದ ಕಾರ್ಯವೆಂದರೆ ಬಲಿಪೂಜೆ. ಒಬ್ಬ ಯಾಜಕನಾಗಿ ನನಗೆ ಬಲಿಪೂಜೆಗಿಂತ ಪವಿತ್ರವಾದುದು, ಬಲಿಪೂಜೆಗಿಂತ ಮುಖ್ಯವಾದುದು, ಬಲಿಪೂಜೆಗಿಂತ ಶ್ರೇಷ್ಠವಾದುದು, ಅಮೂಲ್ಯವಾದುದು ಮತ್ತೊಂದು ಇರಲು ಸಾಧ್ಯವೇ ಇಲ್ಲ. ಪ್ರತಿ ಬಾರಿ ಬಲಿಪೂಜೆಯನ್ನು ಅರ್ಪಿಸುವಾಗ ನನ್ನ ಮನದಲ್ಲಿ ಮೂಡುವ ಆಲೋಚನೆ ಅಥವಾ ನನ್ನನ್ನು ಕಾಡುವ ಅಂಶ, ಇಡೀ ಜಗತ್ತನ್ನು ಸೃಷ್ಟಿಸಿದ, ಮನುಕುಲವನ್ನು ರಕ್ಷಿಸಿದ ಕ್ರಿಸ್ತ, ಸರ್ವಶಕ್ತ ದೇವರು, ಸರ್ವವ್ಯಾಪಿ ದೇವರು ಬಲಿಪೂಜೆಯಲ್ಲಿ ನಮ್ಮ ಮಧ್ಯೆ ಪ್ರಸನ್ನರಾಗುತ್ತಾರೆ. ಕಾಣಿಕೆಯಲ್ಲಿ ಅರ್ಪಿಸುವ ರೊಟ್ಟಿ ಮತ್ತು ದ್ರಾಕ್ಷಾರಸ ಗುರುಗಳ ಕೈಯಲ್ಲಿ ಪೂಜ್ಯ ಶರೀರ ಮತ್ತು ರಕ್ತವಾಗುತ್ತದೆ. ಕ್ರಿಸ್ತರ ಪೂಜ್ಯ ಶರೀರ ರಕ್ತವಾಗುತ್ತದೆ. ಇದು ಒಬ್ಬ ಗುರುವಿನ ಶ್ರೇಷ್ಠತೆಯಲ್ಲ, ಬದಲಾಗಿ ನಮ್ಮ ದೇವರ ಶ್ರೇಷ್ಠತೆ. ನಮ್ಮ ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆಂದರೆ ನಮ್ಮೊಂದಿಗೆ ಇರಲು ಅವರು ಬಯಸುತ್ತಾರೆ, ನಮ್ಮಲ್ಲಿ ಜೀವಿಸಲು ಅಪೇಕ್ಷಿಸುತ್ತಾರೆ, ನಮ್ಮಲ್ಲಿ ಅವರು ಒಂದಾಗಲು ಬಯಸುತ್ತಾರೆ. ಹಾಗಾಗಿ ಪರಮಪ್ರಸಾದವನ್ನು ಪ್ರಭು ಕ್ರಿಸ್ತರು ಸ್ಥಾಪನೆ ಮಾಡಿದರು. ಹಾಗಾಗಿ ಕ್ರಿಸ್ತ ನುಡಿದದ್ದು ಯೋವಾನನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 51 ನಾನೇ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ
ಬಾಳುವನು ಎಂದು. ದ್ವಿತೀಯ ವ್ಯಾಟಿಕನ್ ಪ್ರಕಾರ ಬಲಿಪೂಜೆಯು ಕ್ರೈಸ್ತರ ಮತ್ತು ಧರ್ಮಸಭೆಯ ಅವಿಭಾಜ್ಯ ಅಂಗ. ಯೂಕರಿಸ್ಟ್ ಇಸ್ ದ ಸೋರ್ಸ್, ಸೆಂಟರ್, ಸಮ್ಮಿಟ್ ಆಫ್ ಕ್ರಿಶ್ಚಿಯನ್ ಲೈಫ್. ಇಟ್ ಇಸ್ ದ ಗ್ರೇಟೆಸ್ಟ್ ಫಾರ್ಮ್ ಆಫ್ ವರ್ಷಿಪ್. ಬಲಿಪೂಜೆಗಿಂತ ಶ್ರೇಷ್ಠ ಆರಾಧನೆ ಮತ್ತೊಂದು ಇರಲು ಸಾಧ್ಯವೇ ಇಲ್ಲ. ಕಾರಣ, ಕ್ರಿಸ್ತರು ತಮ್ಮ ಶರೀರವನ್ನು ಬಲಿಯನ್ನಾಗಿ ಅರ್ಪಿಸುವುದರ ಮೂಲಕ ಹಳೆ ಒಡಂಬಡಿಕೆಯ ಯಜ್ಞಗಳನ್ನು ತಮ್ಮ ಶಿಲುಬೆ ಮರಣದಲ್ಲಿ ಪರಿಪೂರ್ಣಗೊಳಿಸಿದರು. ನಮ್ಮ ಪರವಾಗಿ ತಮ್ಮನ್ನು ತಾವೇ ತಂದೆ ದೇವರಿಗೆ ಬಲಿಯಾಗಿ ಅರ್ಪಿಸಿಕೊಳ್ಳುತ್ತಾರೆ. ಹಾಗಾಗಿ ಅವರೇ ಯಾಜಕ, ಅವರೇ ಯಜ್ಞ ವೇದಿಕೆ, ಯಜ್ಞದ ಕುರಿಮರಿಯು ಅವರೇ ಆಗಿದ್ದಾರೆ. ಪ್ರಿಯರೇ, ಬಲಿಪೂಜೆ ನಿಜವಾಗಿಯೂ ನಮಗೊಂದು ಶ್ರೇಷ್ಠ ವರದಾನ. ಈ ಬಲಿಪೂಜೆಯ ಭೋಜನ ನಮ್ಮನ್ನು ಒಂದುಗೂಡಿಸುತ್ತದೆ. ಎಂತಹ ದ್ವೇಷವಿದ್ದರೂ ಒಟ್ಟಿಗೆ ಕುಳಿತು ಊಟ ಮಾಡಿದಾಗ ಅಲ್ಲಿ ಪ್ರೀತಿಯ ವಾತಾವರಣ ಏರ್ಪಡುತ್ತದೆ ಅಥವಾ ಏರ್ಪಡಬೇಕು. ಕ್ರೈಸ್ತರು ಎಷ್ಟು ಪುಣ್ಯವಂತರು ಎಂದರೆ, ನಮ್ಮನ್ನು ಒಂದುಗೂಡಿಸಲು, ಒಟ್ಟಾಗಿ ಸೇರಿ ಭುಜಿಸಲು, ನಮ್ಮಲ್ಲಿ ಭ್ರಾತೃತ್ವ ಬೆಳೆಸಲು ಸ್ವರ್ಗದಿಂದ ಇಳಿದು ಬಂದು ನಮ್ಮ ಪೋಷಣೆಗಾಗಿ ತಮ್ಮ ಶರೀರ ರಕ್ತವನ್ನೇ ಕ್ರಿಸ್ತ ನೀಡಿದ್ದಾರೆ. ಕ್ರಿಸ್ತ ನಮಗಾಗಿ ತಮ್ಮನ್ನೇ ನೀಡಿದನ್ನು ಸ್ಮರಿಸುವ ಪ್ರತಿಯೊಂದು ಬಲಿಪೂಜೆಯಲ್ಲಿ ನಾವು ಸ್ಮರಿಸುತ್ತೇವೆ. ತನಗಾಗಿ ಏನನ್ನೂ ಇಟ್ಟುಕೊಳ್ಳದೆ ಕ್ರಿಸ್ತ ಸಂಪೂರ್ಣವಾಗಿ ಅವರನ್ನೇ ಬಲಿದಾನ ಮಾಡಿಕೊಂಡರು. ಹಾಗಾಗಿ ಸಂತ ಪೌಲರು ನುಡಿಯುತ್ತಾರೆ, ಪರಮಪ್ರಸಾದವನ್ನು ಅಯೋಗ್ಯವಾಗಿ ಭುಜಿಸಬೇಡಿ. ಈ ಭೋಜನ ನಮ್ಮನ್ನು ಒಂದುಗೂಡಿಸಬೇಕು, ನಮ್ಮಲ್ಲಿರುವ ಭಿನ್ನ ಭೇದವನ್ನು ಮರೆಸಬೇಕು, ಕ್ಷಮೆ ಪ್ರೀತಿ ಧಾರಾಳವಾಗಿ ನೀಡಲು ಪ್ರೇರೇಪಿಸಬೇಕು. ಇಲ್ಲವಾದಲ್ಲಿ ಈ ಸಂಸ್ಕಾರಕ್ಕೆ ನಾವು ಅವಮಾನ ಮಾಡಿದಂತೆ ಎಂದು ಎಚ್ಚರಿಸುತ್ತಾರೆ. ಮೊದಲ ಕೊರಿಂಥರಿಗೆ ಬರೆದ ಪತ್ರ ಅಧ್ಯಾಯ 11. ಹಾಗಾಗಿ ಪ್ರಿಯರೇ, ಪ್ರತಿಯೊಂದು ಬಲಿಪೂಜೆಯನ್ನ ನಾವು ಭಯ ಭಕ್ತಿಯಿಂದ ಭಾಗವಹಿಸಬೇಕು ಮತ್ತು ಪ್ರಭು ಕ್ರಿಸ್ತರನ್ನ ಯೋಗ್ಯವಾಗಿ ಭುಜಿಸಬೇಕು ಮತ್ತು ಪರಮಪ್ರಸಾದ ಸಂಸ್ಕಾರದಲ್ಲಿರುವ ಪ್ರಭುವನ್ನ ನಾವು ಆರಾಧಿಸಬೇಕು. ಇಂದು ನಮ್ಮ ಜೀವನದಲ್ಲಿ ಈ ಬಲಿಪೂಜೆಗೆ, ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತಕ್ಕೆ ಎಷ್ಟು ಮಹತ್ವವನ್ನು ನೀಡಿದ್ದೇವೆ. ಕ್ರಿಸ್ತ ಅವರನ್ನೇ ಬರಿದು ಮಾಡಿಕೊಂಡರು, ತಮ್ಮ ದೇಹವನ್ನು ಮುರಿದರು. ಇಂದು ನಾವು ನಮ್ಮ ದೇಹವನ್ನು ಮುರಿಯಲು ಸಿದ್ಧರಿದ್ದೇವ. ನಮ್ಮನ್ನೇ ನಾವು ಬರಿದು ಮಾಡಿಕೊಳ್ಳಲು ನಾವು ಸಿದ್ಧರಿದ್ದೇವ. ಇಸ್ರಾಯೇಲರು ಪಾಸ್ಕಾ ಹಬ್ಬವನ್ನು ಆಚರಿಸುತ್ತಿದ್ದರು. ಈಜಿಪ್ಟಿನಿಂದ ಬಿಡುಗಡೆಗೊಳಿಸಿದ ದಿನವನ್ನು ನೆನಪಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರು, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದರು. ಇಂದು ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವ. ಪ್ರಭು ಕ್ರಿಸ್ತರು ಇದು ನನ್ನ ಶರೀರ ಎಂದಾಗ ಪ್ರೇಷಿತರಿಗೆ ಆ ಕ್ಷಣ ಬಹುಶಃ ಅರ್ಥವಾಗಿರಲಿಲ್ಲ. ಆದರೆ ಪವಿತ್ರ ಶುಕ್ರವಾರದಂದು ಅದು ಅವರಿಗೆ ಅರ್ಥವಾಯಿತು. ಇದು ನನ್ನ ರಕ್ತ ಎಂದು ಯೇಸು ಹೇಳುವಾಗ ಅದು ಪ್ರತಿಯೊಬ್ಬರ ಧಮನಿಯಲ್ಲಿ ಹರಿಯುವ ಸಾಮಾನ್ಯ ರಕ್ತವಾಗಿರಲಿಲ್ಲ. ಅದು ಸಮಸ್ತ ಜನರಿಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ ಎಂದು ಸಮಸ್ತ ಜನರಿಗೆ ಬಿಡುಗಡೆಯನ್ನ, ಜೀವವನ್ನ ಕೊಡುವ ರಕ್ತವಾಗಿತ್ತು. ರಕ್ತ ಜೀವದ ಸಂಕೇತ. ಅದು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲೆಲ್ಲ ಜೀವ ಉದ್ಭವವಾಗುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿಗಳ ಬಲಿಯನ್ನು ಕೊಡ್ತಿದ್ರು, ಆದರೆ ಪ್ರಭು ಕ್ರಿಸ್ತ ಅದನ್ನ ನಾಶ ಮಾಡಿ ತಮ್ಮ ರಕ್ತವನ್ನು ಹರಿಸಿ ನಮಗೆಲ್ಲ ಜೀವವನ್ನ ತಂದುಕೊಟ್ಟಿದ್ದಾರೆ. ಆ ಪೂಜ್ಯ ರಕ್ತವನ್ನ, ಶರೀರವನ್ನ ಭುಜಿಸುವ ನಮ್ಮಲ್ಲೂ ಕೂಡ ಜೀವ ಮೂಡಬೇಕು. ಅದನ್ನು ಭುಜಿಸುವ ನಾವು ಪರರಿಗೆ ಜೀವ ಕೊಡುವಂತೆ, ಪರರನ್ನ ಪ್ರೀತಿ ಮಾಡುವಂತೆ, ಪರರ ಸೇವೆ ಮಾಡುವಂತೆ, ಪರರಿಗಾಗಿ ನಮ್ಮ ಬದುಕನ್ನ ತ್ಯಾಗ ಮಾಡುವಂತೆ ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತ ನಮಗೆ ಶಕ್ತಿಯನ್ನ, ಪ್ರೇರಣೆಯನ್ನ ನೀಡಬೇಕು. ಆಗ ಆ ಪರಮ ಪ್ರಸಾದಕ್ಕೆ ನಾವು ಒಂದು ಮಹತ್ವವನ್ನು ತಂದುಕೊಡುತ್ತೇವೆ. ಮತ್ತು ಪ್ರಿಯರೇ, ಪ್ರತಿ ಬಾರಿ ನಾವು ಬಲಿಪೂಜೆಗೆ ಬಂದಾಗ ಅಥವಾ ದೇವಾಲಯಕ್ಕೆ ಬಂದಾಗ ನಾವು ತಲೆಬಾಗುತ್ತೇವೆ. ಕೆಲವರು ಮೊಣಕಾಲ ಹಾಕುತ್ತಾರೆ. ಕಾರಣ, ಪರಮಪ್ರಸಾದ ಸಂಪುಟದಲ್ಲಿ ಪ್ರಭು ಕ್ರಿಸ್ತರು ನೆಲೆಸಿದ್ದಾರೆ. ಪರಮಪ್ರಸಾದ ಸಂಪುಟದಲ್ಲಿ ಇರುವ ಪ್ರಭು ಕ್ರಿಸ್ತರಿಗೆ ನಾವು ಗೌರವವನ್ನು ಸಲ್ಲಿಸುತ್ತೇವೆ. ಅದೇ ಪರಮಪ್ರಸಾದ ಸಂಪುಟದಲ್ಲಿರುವ ಪ್ರಭು ಕ್ರಿಸ್ತರ ಶರೀರವನ್ನ ನಮ್ಮ ಸಹೋದರ ಸಹೋದರಿಯರು ಭುಜಿಸುತ್ತಾರೆ, ನಾವು ಭುಜಿಸುತ್ತೇವೆ. ಎಷ್ಟು ಬಾರಿ ನಾವು ಪ್ರಭು ಕ್ರಿಸ್ತರ ಪ್ರಸನ್ನತೆಯನ್ನ ನಮ್ಮಲ್ಲಿ ಗುರುತಿಸುತ್ತೇವೆ. ಎಷ್ಟು ಬಾರಿ ನಮ್ಮ ಸಹೋದರ ಸಹೋದರಿಯರಲ್ಲಿ ಪ್ರಭು ಕ್ರಿಸ್ತರ ಪ್ರಸನ್ನತೆಯನ್ನು ಗುರುತಿಸುತ್ತೇವೆ.
ಪರಮಪ್ರಸಾದ ಸಂಪುಟದಲ್ಲಿರುವ ಪ್ರಭು ಕ್ರಿಸ್ತರಿಗೆ ಗೌರವ, ಅದನ್ನು ಭುಜಿಸುವ ನಮ್ಮ ಸಹೋದರ ಸಹೋದರಿಯರಿಗೆ ಗೌರವವಿಲ್ಲ, ಪ್ರೀತಿಯಿಲ್ಲ. ಅದನ್ನು ಅರಿತುಕೊಂಡು ನಾವು ಬಾಳಬೇಕಾಗಿದೆ ಮತ್ತು ಪರಮಪ್ರಸಾದವನ್ನು ಹೊತ್ತು ತಿರುಗುವ ಜೀವಂತ ಸಂಪುಟಗಳು ನಾವಾಗಬೇಕಿದೆ. ಹಿಂದಿನ ಕಾಲದಲ್ಲಿ ಪರಮಪ್ರಸಾದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಪರಮಪ್ರಸಾದ ಭುಜಿಸುವ ಮುನ್ನ ಉಪವಾಸ ಮಾಡ್ತಿದ್ರು. ಶನಿವಾರದ ದಿನಗಳಲ್ಲಿ ಪಾಪ ವಿಜ್ಞಾಪನೆಗೆ ಸಾಲುಗಟ್ಟು ಜನ ನಿಲ್ಲುತ್ತಾ ಇದ್ರು. ಇಂದು ಅದೆಲ್ಲ ಕ್ಷೀಣವಾಗ್ತಾ ಇದೆ. ಪರಮಪ್ರಸಾದವನ್ನು ಅಯೋಗ್ಯವಾಗಿ ಭುಜಿಸುವವರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ನಾವು ಈ ಹಬ್ಬದ ದಿನ ಒಂದು ದೃಢ ನಿರ್ಧಾರವನ್ನು ಮಾಡಬೇಕಾಗಿದೆ. ಪರಮಪ್ರಸಾದಕ್ಕೆ ನಾವು ಯೋಗ್ಯ ಗೌರವವನ್ನು ಅರ್ಪಿಸಬೇಕಾಗಿದೆ. ಇನ್ನು ಮುಂದೆ ಆದರೂ ಪರಮಪ್ರಸಾದದಲ್ಲಿರುವ ಪ್ರಭು ಕ್ರಿಸ್ತರ ಪ್ರಸನ್ನತೆಯನ್ನು ಅರಿತು ಅವರನ್ನು ಯೋಗ್ಯವಾಗಿ ಭುಜಿಸೋಣ ಮತ್ತು ಅದರಿಂದ ಶಕ್ತಿಯನ್ನು ಪಡೆದು ಒಳ್ಳೆಯ ಕ್ರೈಸ್ತ ಭಕ್ತಾದಿಗಳಾಗಿ ನಾವು ಜೀವಿಸೋಣ. ಸಾಮಾನ್ಯವಾಗಿ ನಾವು ಈ ಮಾತನ್ನು ಮಕ್ಕಳಿಗೆ ಹೇಳೋದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಎಷ್ಟು ಊಟ ಮಾಡ್ತೀಯೋ, ತಿನ್ನೋದೆಲ್ಲ ಎಲ್ಲಿ ಹೋಗುತ್ತೆ ಅಂದು. ನಾವು ಪ್ರತಿನಿತ್ಯ ಪ್ರಭು ಕ್ರಿಸ್ತರನ್ನ ಸ್ವೀಕರಿಸ್ತೇವೆ. ಪ್ರಭು ಕ್ರಿಸ್ತರನ್ನ ಸ್ವೀಕರಿಸುವಾಗ ಆ ಶಕ್ತಿ ಎಲ್ಲಿ ಹೋಗ್ತಾ ಇದೆ? ಹೇಗೆ ನಮಗೆ ಊಟ ದೇಹಕ್ಕೆ ಶಕ್ತಿ ಕೊಡುತ್ತೋ, ಪ್ರಭು ಕ್ರಿಸ್ತರ ಶರೀರ ಕೂಡ ನಮ್ಮ ದೇಹಕ್ಕೆ ಶಕ್ತಿಯನ್ನು ತುಂಬಬೇಕು. ಅದು ಫಲದಾಯಕವಾಗಬೇಕು. ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ನಡೆ ನುಡಿಯಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಅದು ವ್ಯಕ್ತವಾಗಬೇಕು. ಆಗ ಮಾತ್ರ ನಾವು ಭುಜಿಸುವ ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತಕ್ಕೆ ನಾವು ಮಹತ್ವವನ್ನು ತಂದುಕೊಟ್ಟಂತೆ ಆಗುತ್ತೆ ಪ್ರಿಯರೇ. ಹಾಗಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಬರೆದಿರುವ ಪ್ರಭು ಕ್ರಿಸ್ತರನ್ನು ಯೋಗ್ಯ ರೀತಿಯಲ್ಲಿ ಒಳ್ಳೆಯ ಸಿದ್ಧತೆಯ ಮೂಲಕ ಅವರನ್ನು ಸ್ವೀಕರಿಸೋಣ. ನಮ್ಮ ಹೃದಯಗಳು ಜೀವಂತ ಸಂಪುಟಗಳಾಗಲಿ ಮತ್ತು ಅದು ನಮ್ಮಲ್ಲಿ ಫಲದಾಯಕವಾಗಲಿ ಎಂದು ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.